ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು, ಅಮಾವಾಸ್ಯೆ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಸೋಮವಾರವಾಗಿದೆ. ಸೂರ್ಯನ ಸಂಕ್ರಮಣವನ್ನು ಈ ದಿವಸ ನಾವು ಕಾಣ್ತೀವಿ. ಸೂರ್ಯ ಇಷ್ಟು ದಿವಸ ತನ್ನ ಶತ್ರುಕ್ಷೇತ್ರದಲ್ಲಿದ್ದ, ವೃಷಭ ರಾಶಿಯಲ್ಲಿ ಸಂಚರಿಸ್ತಾ ಇದ್ದ. ಸೂರ್ಯನಿಗೂ ಶುಕ್ರನಿಗೂ ಆಗೋದಿಲ್ಲ. ಹೀಗಾಗಿ ಅಂತಹ ಮನೆಯಲ್ಲಿ ರವಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ತೊಡಕುಗಳು, ತೊಂದರೆಗಳು, ಹಿರಿಯರಿಂದ ಏನೋ ಒಂದು ರೀತಿಯ ಮನಸ್ತಾಪಗಳು ಹಿರಿಯರಲ್ಲಿ, ಈ ರೀತಿಯ ಒಂದು ತೊಡಕುಗಳು ಮತ್ತು ಆರೋಗ್ಯದಲ್ಲಿ ಬದಲಾವಣೆ, ಈ ಥರದ್ದೆಲ್ಲ ನಾವು ಕಾಣ್ತೀವಿ ಅಲ್ಲಿ ಸಂಚರಿಸುವಾಗ. ಈ ದಿವಸದಿಂದ ಅವನು ಮಿಥುನ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಮಿಥುನ ರಾಶಿ ಸೂರ್ಯನಿಗೆ ಅತ್ಯಂತ ಪರಮ ಮೈತ್ರ ರಾಶಿಯ ಸ್ಥಾನ. ಆ ಬುಧ ಮತ್ತು ರವಿಯರಿಬ್ಬರು, ಸೂರ್ಯರು ಪರಮಮಿತ್ರರು, ಸುಹೃನ್ಮಿತ್ರರು ಅಂತ ಕರೀತಾರೆ. ಅಂತಹ ಮನೆಯಲ್ಲಿ ಈ ರವಿ ಸಂಚರಿಸುವಾಗ ತುಂಬ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾನೆ. ಎಲ್ಲರಿಗೂ ವಿದ್ಯಾ, ಬುದ್ಧಿ, ಆರೋಗ್ಯ ಸಂಪತ್ತು. ಅಲ್ಲಿ ಹೇಳುತ್ತೆ, ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಅಂತ ಹೇಳುತ್ತೆ. ವಿದ್ಯೆ ಏನು ಓದಿದ್ರೆ ಅದು ತಲೆಗೆ ಬರಬೇಕಲ್ಲ, ತಲೆಗೆ ಬರಬೇಕು ಅಷ್ಟೇ ಅಲ್ಲ, ಹೃದಯಕ್ಕೂ ಇಳಿಬೇಕು ಅದು. ಆ ರೀತಿಯಲ್ಲಿ ವಿದ್ಯಾಸಕ್ತಿ ಹೆಚ್ಚಾಗುತ್ತೆ, ಅಧ್ಯಯನ ಮಾಡ್ತಕ್ಕಂಥ ಮನಸ್ಸು ಉಂಟಾಗುತ್ತೆ, ಮತ್ತು ಹೈಯರ್ ಸ್ಟಡೀಸಲ್ಲಿ ಹೆಚ್ಚಿನ ಆಸಕ್ತಿಗಳು ಬರ್ತಕ್ಕಂಥದ್ದು, ಸಹಕಾರಗಳು ಸಿಗ್ತಕ್ಕಂಥದ್ದು, ಇನ್ಯಾವುದೋ ಉತ್ತಮರ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಜ್ಯೋತಿಷಿಗಳಿಗೆ ತುಂಬ ಚೆನ್ನಾಗಿರ್ತದೆ, ಒಳ್ಳೆಯ ಫಲದಾಯಕವಾಗಿರ್ತದೆ. ಜ್ಯೋತಿಷ ಕಲಿಸುವವರಿಗೆ ಮತ್ತು ಕಲಿತುಕೊಳ್ಳುವವರಿಗೆ, ಆಸಕ್ತರಿಗೆ. ಜಾತಕದಲ್ಲಿ ಸೂರ್ಯ ಬುಧ ಒಟ್ಟಾಗಿದ್ದು ಅದು ಪಂಚಮ ಸ್ಥಾನದಲ್ಲಿದ್ದರೆ, ಅಥವಾ ಹೀಗೆ ಮಿಥುನ ನೋಡಿ, ಕುಂಭಲಗ್ನವಾಗಿದ್ದು ಮಿಥುನದಲ್ಲಿ ಬುಧ ಹಾಗೂ ರವಿಯರಿದ್ದುಬಿಟ್ರೆ ಕೇಳಬೇಕು, ಪ್ರಚಂಡ ಜ್ಯೋತಿಷಿಗಳಾಗ್ಬಿಡ್ತಾರೆ ಅಂತ. ಅಷ್ಟೇ ಅಲ್ಲ, ಕನ್ಯಾದಲ್ಲಿದ್ದರೂ ಆಗುತ್ತೆ. ವೃಷಭ ಲಗ್ನವಾಗಿದ್ದು ಕನ್ಯಾದಲ್ಲಿ ರವಿ ಮತ್ತು ಬುಧರಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಈ ರೀತಿಯಲ್ಲಿ ಅಲ್ಲಿ ಸೂರ್ಯ ಸ್ಥಾನದಲ್ಲಿ ರವಿ ಬುಧರಿದ್ದರೂ ಆಗುತ್ತೆ. ಈ ಹಲವು ರೀತಿಯಲ್ಲಿ ಆಗೋ ಸಾಧ್ಯತೆ ಇರುತ್ತೆ. ಅಂತೂ ಈ ಮಿಥುನದ ರಾಶಿಯಲ್ಲಿ ರವಿ ಸಂಚರಿಸುವಾಗ ಅಲ್ಲಿ ಶಾಸ್ತ್ರಕಾರರೇ ಬರೆದು ಬಿಟ್ಟಿದ್ದಾರೆ, ವಿದ್ಯಾ ಜ್ಯೋತಿಷ ವಿತ್ತವಾನ್ ಮಿಥುನಗೆ ಅಂತ. ಹಣವು ಸಮೃದ್ಧವಾಗಿ ಹರಿದು ಬರುತ್ತೆ, ಹೊಸ ಹೊಸ ಐಡಿಯಾಗಳು ಬರುತ್ತೆ. ಯಾವ ರೀತಿಯಲ್ಲಿ ನಾನು ಸಂಪಾದನೆ ಮಾಡಲಿ, ಯಾವ ಸರ್ಕಾರದ ಮಂತ್ರಿಗಳನ್ನು, ಮಾಗದರನ್ನ ಹಿಡ್ಕೊಳ್ಳಿ, ಯಾರಿಂದ ನನಗೆ ಅನುಕೂಲ ಆಗುತ್ತೆ. ಔಟ್ಸೋರ್ಸಲ್ಲೆಲ್ಲ ಕೆಲಸ ಮಾಡೋರಿಗೆ, ಸರ್ಕಾರದ ಕೆಲಸಗಳೇ ಔಟ್ಸೋರ್ಸಲ್ಲಿ ಇರ್ತಕ್ಕಂಥವ್ರಿಗೆ, ಅಥವಾ ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಗೂ ಆಗಬಹುದು. ರಾಜಕಾರಣಿಗಳಿಗೆ, ಜನನಾಯಕರಿಗೆ, ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ, ಅಧಿಕಾರಿಗಳಿಗೆ, ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ MD ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡೋರಿಗಾಗಬಹುದು, ಅಥವಾ ಅಲ್ಲಿ ರವಿ ಸೂಚಿಸ್ತಕ್ಕಂಥ ನೇತ್ರವನ್ನು, ಹೀಗಾಗಿ ENT ಸ್ಪೆಷಲಿಸ್ಟ್ಗಳಿಗೆಲ್ಲ ತುಂಬ ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಸಾಕಷ್ಟನ್ನು ಹೇಳಬಹುದು. ಆ ರೀತಿಯಲ್ಲಿ ಒಂದು ವಿಶಿಷ್ಟವಾದ ಫಲವನ್ನು ತಂದುಕೊಡ್ತಾನೆ ರವಿ ಇಲ್ಲಿ ಮಿಥುನ ರಾಶಿಯಲ್ಲಿ ಸಂಚರಿಸುವಾಗ. ಯಾವ್ಯಾವ ರಾಶಿಗಳಿಗೆ ಒಂದು ಶುಭ ಯೋಗವನ್ನು ರವಿ ಕರುಣಿಸ್ತಾನೆ, ಬುಧನ ಜೊತೆಗಿದ್ದುಕೊಂಡು ರವಿ ಕೊಡುವ ಶುಭ ಫಲವನ್ನು ನಾವು ಗಮನಿಸೋಣ ಆನಂತರದಲ್ಲಿ. ಅಂತೂ ಈ ಸಂಕ್ರಮಣ, ಅಮಾವಾಸ್ಯೆ ದಿವಸ ಆಗ್ತಾ ಇರತಕ್ಕಂಥ ಸಂಕ್ರಮಣ ಕತ್ತಲಲ್ಲಿ ಒಂದು ರೀತಿಯಲ್ಲಿ ಹೊಸ ಬೆಳಕನ್ನು ಕಾಣುವಂಥ ಒಂದು ಸಾಧ್ಯತೆ ಖಂಡಿತ ಇದೆ. ಈ ಅಮಾವಾಸ್ಯೆಯಲ್ಲಿ ಈಶ್ವರನ ಆರಾಧನೆ, ಪಿತೃದೇವತೆಗಳು ಯಾರು ಆಗಿ ಹೋಗಿದ್ದಾರೋ ಅಂಥ ಮಹನೀಯರು, ನಮ್ಮ ಜನ್ಮಕ್ಕೆಲ್ಲ ಕಾರಣರಾದಂಥವರು, ಪೂರ್ವಿಕರು, ಅವರನ್ನೆಲ್ಲ ಸ್ಮರಣೆ ಮಾಡಿಕೊಂಡು ಅವರ ಹೆಸರಿನಲ್ಲಿ ಅನ್ನದಾನ ಇತ್ಯಾದಿ ತರಕಾರಿ ದಾನ ಏನಾದರೂ ಸರಿ, ಅಂತೂ ಪಿತೃಗಳ ಆರಾಧನೆ ಮಾಡ್ತಕ್ಕಂಥದ್ದು ಈ ಅಮಾವಾಸ್ಯೆಯಲ್ಲಿ ಬಹಳ ಉತ್ಕೃಷ್ಟವಾದದ್ದು. ಹೀಗಾಗಿ ತಾವು ಸೂರ್ಯ ಆರಾಧನೆಯನ್ನು, ಶಿವನ ಆರಾಧನೆಯನ್ನು, ಪಿತೃದೇವತೆಗಳ ಸ್ಮರಣೆಯನ್ನು, ಕೃಷ್ಣ ಪಕ್ಷ ತುಂಬ ಶ್ರೇಷ್ಠವಾದದ್ದು, ಅದರಲ್ಲೂ ಅಮಾವಾಸ್ಯೆ ಉತ್ಕೃಷ್ಟವಾದದ್ದು. ಹೇಗೆ ಪೌರ್ಣಿಮೆಯನ್ನು ಪರಿಗಣಿಸ್ತೇವೋ ಆ ರೀತಿಯಲ್ಲಿ ಇದು ಕದ್ದಿಂಗಳು, ಅದು ಬೆಳದಿಂಗಳಾದರೆ ಪೌರ್ಣಿಮೆ, ಇದು ಕೃಷ್ಣ ಪಕ್ಷದ ಈರಳನ್ನು ಕದ್ದಿಂಗಳು ಅಂತ ಕರೀತಾರೆ. ಹೀಗಾಗಿ ಇಂಥದ್ದು ಕೂಡ ಒಂದು ಶ್ರೇಷ್ಠವಾದದ್ದು. ಈ ದಿವಸವು ಶಿವನ ಆರಾಧನೆ ಮಾಡುವುದರಿಂದ ತುಂಬ ಒಳ್ಳೆಯದು. ದೇವಸ್ಥಾನಗಳಿಗಾದರೂ ಹೋಗಿ ಬನ್ನಿ, ಅಥವಾ ಮನೆಯಲ್ಲೇ ಪೂಜೆಯನ್ನು ಮಾಡಿ. ಅಂತೂ ಈ ದಿವಸ ಸಂಕ್ರಮಣ ಕಾಲದಲ್ಲಿ ನದಿ ಸ್ನಾನವನ್ನು ಹೇಳಿದೆ. ಹೀಗಾಗಿ ಯಾವ್ಯಾವುದು ಸಾಧ್ಯವೋ ಆಯಾ ದಾರಿಯಲ್ಲಿ ನಾವು ಹೋಗ್ತಕ್ಕಂಥದ್ದು ಪರಮಾತ್ಮನ ಬಳಿಗೆ ಪ್ರಯತ್ನ ಅಂತೂ ಮಾಡಬೇಕು. ಒಳ್ಳೆಯದಾಗಲಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.